ಇನ್ನು ಮದಿರ್ ತಾಲೂಕಿನ ದೊಡ್ಡೇರಿಯಲ್ಲಿ ಇದೀಗ ನೂತನ ಶಾಲೆ ಆರಂಭಕ್ಕೆ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸತಕ್ಕಂತಹದ್ದು. ಇದೀಗ ಕೆ.ಎನ್. ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ದೊಡ್ಡೇರಿ ಹೋಬಳಿಯ ರಂಗಾಪುರದಲ್ಲಿ ನೂತನ ಸರ್ಕಾರಿ ಶಾಲೆ ಕಟ್ಟಡವನ್ನ ತಲೆ ಎತ್ತಲಿಕ್ಕೆ ಇದೀಗ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ರಂಗಾಪುರದಲ್ಲಿ ತಲೆ ಎತ್ತಲಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನೂತನ ಕಟ್ಟಡ ಶಂಕುಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಾಜೇಂದ್ರ ರಾಜಣ್ಣ ಗ್ರಾಮದ ಮಕ್ಕಳಿಗೆ ಉಚಿತ ನೋಟ್ಬುಕ್ ಅನ್ನು ವಿತರಣೆ ಮಾಡತಕ್ಕಂಥದ್ದು. ರಂಗಾಪುರ ಸೇತುವೆ ನಿರ್ಮಾಣಕ್ಕೆ 3 ಕೋಟಿ ಅನುದಾನ ಬಿಡುಗಡೆ ಸೇರಿದಂತೆ ಅನೇಕ ಪ್ರಗತಿಪರ ಕಾರ್ಯಗಳಿಗೆ ಇದೀಗ ಹೆಜ್ಜೆಯನ್ನು ಇಡಲಾಗಿದೆ. ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ರಂಗಾಪುರದಿಂದ ಗೊಲ್ಲರಹಟ್ಟಿಗೆ ಡಾಂಬರೀಕರಣ, ಶಿರಾದಿಂದ ಬೈರೇನಹಳ್ಳಿ ಮಾರ್ಗದಲ್ಲಿ 6 ಪಥದ NH ಹೈವೇ, ನ್ಯಾಷನಲ್ ಹೈವೇಗೆ 900 ಕೋಟಿ ಕಾಮಗಾರಿಗೆ ಸಿಎಂ ಚಾಲನೆ. ಎಲ್ಲವೂ ಕೂಡ ಅಭಿವೃದ್ಧಿ ಕಾಮಗಾರಿಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಹೆಜ್ಜೆಯನ್ನು ಇಡಲಾಗಿದೆ. ಬಡವನಹಳ್ಳಿ ಸರ್ವತೋಮುಖ ಅಭಿವೃದ್ಧಿಗೆ ಪಣವನ್ನು ತೊಡಲಾಗಿದೆ. ಬಡವನಹಳ್ಳಿಯ ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಇದೀಗ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸಲಾಗಿರ್ತಕ್ಕಂಥದ್ದು. ಕೆ.ಎನ್. ರಾಜಣ್ಣ ಶಾಸಕರಾದ ನಂತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಶತಾಯ ಗತಾಯ ತೆಗೆದುಕೊಳ್ತಕ್ಕಂಥ ಯೋಜನೆಗಳು ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು. ಸಾಕಷ್ಟು ಒಂದು ಪ್ರಗತಿಪರವಾಗಿರ್ತಕ್ಕಂಥ ನಡೆಯನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಯೋಜನೆಗಳಾದರೂ ಕೂಡ ಒಂದು ಜನಪರವಾಗಿರಬೇಕಾದಂತಹ ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕಾದಂತಹ ಜವಾಬ್ದಾರಿ ಜನಪ್ರತಿನಿಧಿಗಳಾಗಿರುತ್ತದೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂತಹದ್ದು ಕೆ.ಎನ್. ರಾಜಣ್ಣನವರ ಅಭಿಪ್ರಾಯ. ಈಗ ಅವರ ಸ್ಥಾನದಲ್ಲಿ ನಿಂತುಕೊಂಡಿರ್ತಕ್ಕಂಥ ಕೆ.ಎನ್. ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಹಲವಾರು ಯೋಜನೆಗಳಿಗೆ ಇದೀಗ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದೇ ರೀತಿಯಾಗಿ ಅಭಿವೃದ್ಧಿ ಯೋಜನೆಗಳನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುವಂತಹ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.